ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. T20 ವರ್ಲ್ಡ್ ಕಪ್ 2024 ಸೂಪರ್ 8ಗೆ ತೇರ್ಗಡೆ ಆಗಲಿಕ್ಕೆ ಭಾರತಕ್ಕೆ ಇನ್ನು ಒಂದು ಜಯದ ಅಗತ್ಯ ಉಂಟು. ಆ ಜಯ ಇವತ್ತು ಸಿಗ್ತದೆ. ಹೌದು, ಖಂಡಿತವಾಗಿ ಇವತ್ತು ಭಾರತದ ಬಿ ತಂಡ ಅಥವಾ USA ವಿರುದ್ಧ ಭಾರತ ವಿನ್ ಆಗ್ತದೆ ಅಂತವೆ ನಾನು ಈಗಲೇ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಎಸ್, USA ಒಳ್ಳೆ ಲಹರಿಯಲ್ಲಿದೆ. USA ಕೂಡ 2-2 ಮ್ಯಾಚ್ಗಳನ್ನು ಗೆದ್ದಿದೆ. ಕೆನಡಾ ವಿರುದ್ಧ ಒಳ್ಳೆ ಭರ್ಜರಿಯಾಗಿ ರನ್ ಚೇಸ್ ಮಾಡಿದರು. 17 ಓವರಲ್ಲೇ ಹೊಡೆದಾಕಿದ್ರು ಕೆನಡಾವನ್ನು, 194 ಟಾರ್ಗೆಟ್. ಆ್ಯಂಡ್ ಪಾಕಿಸ್ತಾನದ ವಿರುದ್ಧ ಲಾಸ್ಟ್ ಓವರಿಗೆ 3 ಓವರಿಗೆ 30 ಬೇಕಿತ್ತು, ಮತ್ತು ಲಾಸ್ಟ್ ಓವರಿಗೆ 15 ರನ್ ಬೇಕಿತ್ತು ಅಂತ ಇತ್ತು. ಮ್ಯಾಚ್ ಹೋಯ್ತು ಅಂತವೇ ಅಂದ್ಕೊಳ್ತಾ ಇರುವಾಗ ಆ ಲಾಸ್ಟ್ ಓವರಲ್ಲಿ 14 ರನ್ ಪೇರಿಸಿ ಟೈ ಮಾಡಿ ಸೂಪರ್ ಓವರಲ್ಲಿ 17 ರನ್ ಚಚ್ಚಿ ಪಾಕಿಸ್ತಾನವನ್ನು ಸೋಲಿಸಿದ್ರು. ಗ್ರೇಟ್, ರಿಯಲಿ ಗ್ರೇಟ್. ಈಗ ಅಷ್ಟು ಕಾನ್ಫಿಡೆನ್ಸ್ ಇರುವಂತಹ ತಂಡ ಭಾರತದ ವಿರುದ್ಧ ಸೆಣಸಾಡ್ತಾ ಉಂಟು. ಭಾರತ ನೋಡಿ, ಮೊನ್ನೆ ನಿಮಗೆ ಎಲ್ರಿಗೆ ಸಹ ಗೊತ್ತುಂಟು, ಒಂಥರ ಚಮತ್ಕಾರ. 119 ಮಾತ್ರ ಹೊಡೆದದ್ದು, 120 ಟಾರ್ಗೆಟ್ ಪಾಕಿಸ್ತಾನದ ವಿರುದ್ಧ. ಅಂದರೆ ಪಾಕಿಸ್ತಾನಕ್ಕೆ ಟಾರ್ಗೆಟ್ ಕೊಟ್ಟಿದ್ರು 120. ಆ್ಯಂಡ್ 1 ಪಾಯಿಂಟ್ ಆಫ್ ಟೈಮಲ್ಲಿ ಪಾಕಿಸ್ತಾನಕ್ಕೆ 50 ಬಾಲಿಗೆ 50 ಈ ಥರದ ಒಂದು ರನ್ ಬಾಲ್ ಸಿಚುವೇಶನ್ ಇದ್ದದ್ದು. 47 ಬಾಲಿಗೆ 47 ಬೇಕಿತ್ತು. 8 ವಿಕೆಟ್ ಕೈಯಲ್ಲಿತ್ತು. ಎಂಥ ತಂಡ! ಯಾರಾದರೂ ಕೂಡ ಹೇಳ್ತಾ ಇದ್ರು ಪಾಕಿಸ್ತಾನ ತಂಡವೇ ವಿನ್ ಆಗ್ತದೆ ಅಂತ. ಆದರೆ ಕೂಡ ಪಾಕಿಸ್ತಾನ ತಂಡ 6 ರನ್ನಿಂದ ನಮ್ಮ ಮೇಲೆ ಸೋತಿತ್ತು. ಸೊ ಇವಾಗ 2-2 ವಿನ್ ಆಗಿದ್ದೇವೆ ನಾವು ಅಲ್ವಾ. ಒಂದು ಐರ್ಲೆಂಡ್ ಮೇಲೆ ವಿನ್ ಆದೆವು, ಅದು ಆರಾಮದಾಯಕ ವಿಜಯ. ಆ್ಯಂಡ್ ಪಾಕಿಸ್ತಾನದ ಮೇಲೆ ನಮ್ಮ ಬುಮ್ರಾ ಹಾಗೂ ಉಳಿದ ಬೌಲರ್ಗಳು ಭಯಂಕರ ಸೂಪರಾಗಿ ಬಾಲ್ ಹಾಕಿದ್ರಿಂದಾಗಿ ನಾವು 6 ರನ್ಗಳ ವಿಕ್ಟರಿ ಸಾಧಿಸಿದ್ದೇವೆ. ಕಾನ್ಫಿಡೆನ್ಸ್ ಎರಡೂ ತಂಡದಲ್ಲಿದೆ. USA ತಂಡದಲ್ಲೂ ಕೂಡ ಇದೆ, ಭಾರತ ತಂಡದಲ್ಲೂ ಕೂಡ ಇದೆ. ಬಟ್ ಭಾರತ ತಂಡ ಎಂಥ ಒಂದು ಗಮನ ಹರಿಸಬೇಕು ಅಂತಂದರೆ, ಇದು ಅವರ ಸತತ 3ನೇ ಮ್ಯಾಚ್ ನ್ಯೂಯಾರ್ಕ್ ಗ್ರೌಂಡಲ್ಲೇ ಆಗ್ತಾ ಇರೋದು. ಬೇರೆ ಎಲ್ಲ ಟೀಮ್ ಟ್ರಾವೆಲ್ ಮಾಡ್ತಾ ಉಂಟು, ನಮಗೇನೋ ನ್ಯೂಯಾರ್ಕ್ ಗ್ರೌಂಡ್ ಮೇಲೆ ಕೊಟ್ಟಿದ್ದಾರೆ. 3ನೇ ಮ್ಯಾಚ್ ಕೂಡ ಅದೇ ಗ್ರೌಂಡಲ್ಲಿ ಆಗ್ತಾ ಉಂಟು ನಮ್ಮದು. ಈಗಾದರೂ ಪಿಚ್ ಎಂತ ಅಂತ ಅರ್ಥ ಆಗಿರಬೇಕು ಭಾರತ ಕ್ರಿಕೆಟ್ ತಂಡಕ್ಕೆ. ಎಸ್ಪೆಷಲಿ ನಾನು ಪ್ರಿವ್ಯೂ ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಸ್ಕ್ವೇರ್ ಲೆಗ್ ಸಿಕ್ಕಾಬಟ್ಟೆ ದೊಡ್ಡ ಉಂಟು ನ್ಯೂಯಾರ್ಕ್ ಗ್ರೌಂಡ್ ಇದು. ಆ್ಯಂಡ್ ನಾನು ಹೇಳಿದ ಪ್ರಿವ್ಯೂ ವಿಡಿಯೋದಲ್ಲಿ, ರೋಹಿತ್ ಶರ್ಮಾ ಅವರು ದಯವಿಟ್ಟು ಫ್ಲಿಕ್ ಶಾಟ್ ಹೊಡೆಯೋದಿದ್ರೆ ಸಾಕು ಅಂತ. ಫ್ಲಿಕ್ ಶಾಟ್ ಹೊಡೆದೇ ಔಟ್ ಅದು. ಅಷ್ಟು ದೊಡ್ಡ ಸ್ಕ್ವೇರ್ ಲೆಗ್ ಅದು ನ್ಯೂಯಾರ್ಕ್ ಗ್ರೌಂಡ್ ಇದು. ನಿಮಗೆ ಬರೀ ಟೈಮಿಂಗಲ್ಲಿ 6 ಹೊಡಿತೇನೆ ಅಂತಂದ್ರೆ ಆಗೋದಿಲ್ಲ. ಟೈಮಿಂಗ್ ವಿತ್ ಪವರ್ ಬೇಕೇ ಬೇಕು, ಅಷ್ಟು ದೊಡ್ಡದಾಗಿರೋದ್ರಿಂದಾಗಿ. ಸೊ ಬರೀ ಟೈಮಿಂಗ್ ನಂಬ್ಕೊಂಡ್ರೆ ಆಗೋದಿಲ್ಲ. ಸೊ ಫ್ಲಿಕ್ ಶಾಟ್ ಹೊಡೆದು ರೋಹಿತ್ ಶರ್ಮಾ ಅವ್ರು ಔಟ್ ಆದರು, ಹಾರ್ದಿಕ್ ಪಾಂಡ್ಯ ಅವ್ರು ಔಟ್ ಆದರು. ಓವರ್ ಆಲ್ ನಮ್ಮ ಬ್ಯಾಟಿಂಗ್ ನೋಡ್ಲಿಕ್ಕೆ ಹೋದರೆ ಪಾಕಿಸ್ತಾನದವರು ವಿಕೆಟ್ ತೆಗೆದದ ಅನ್ನೋದಕ್ಕಿಂತ ಸಹ ನಾವು ವಿಕೆಟ್ ಒಪ್ಪಿಸಿದಾಗೆ ಇತ್ತು. ನೋಡಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಕೈಗೆ ಕ್ಯಾಚ್ ಕೊಟ್ಟೋದು ಸ್ಕ್ವೇರ್ ಲೆಗ್ಗಲ್ಲಿ, ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ. ಮತ್ತು ವಿರಾಟ್ ಕೊಹ್ಲಿ ಅವರು ಕೆಣಕ್ಲಿಕ್ಕೆ ಹೋಗಿ ಔಟ್ ಆದರು. ಅಕ್ಷರ್ ಪಟೇಲ್ ಅವರು ಪ್ರೆಷರ್ ಕ್ರಿಯೇಟ್ ಆಗಿ ಮುಂದೆ ಬಂದು ಒಟ್ಟು ಕಣ್ಣು ಮುಚ್ಚಿ ಮಿಡ್ ವಿಕೆಟ್ ರೀಜನಿಗೆ 6 ಹೊಡಿಲಿಕ್ಕೆ ಹೋಗಿ ಔಟ್ ಆದರು. ಪಂತ್ ಅವರು 6 ಹೊಡಿಲಿಕ್ಕೆ ಹೋಗಿ ಔಟ್ ಆದದ್ದು. ಸೊ ಸುಮಾರು ಜನ ವಿಕೆಟ್ ಥ್ರೋ ಮಾಡಿದರು. ನೀವು ಆನ್ ದಿ ಅದರ್ ಹ್ಯಾಂಡ್ ಪಾಕಿಸ್ತಾನದ ವಿಕೆಟನ್ನು ನೋಡಿ, ಮೇ ಬಿ ಇಫ್ತಿಕಾರ್ ಅಹಮದ್ ಮಾತ್ರ 6 ಹೊಡಿಲಿಕ್ಕೆ ಹೋಗಿ ಔಟ್ ಆದದ್ದು. ಆ್ಯಂಡ್ ಯಾರದು ರಿಜ್ವಾನ್ 6 ಅಲ್ಲ, ಮೇ ಬಿ ಅವರು ಬುಮ್ರಾ ಅವರನ್ನು ಸ್ವಲ್ಪ ಕಡೆಗಣಿಸಿದರು. ಬುಮ್ರಾನನ್ನು ಟಾರ್ಗೆಟ್ ಮಾಡ್ತೇನೆ ಅಂತ ರಾಂಗ್ ಬೌಲರನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಿ ಔಟ್ ಆದರು. ಬಿಟ್ಟರೆ ಉಳಿದ ಎಲ್ಲ ವಿಕೆಟ್ಗಳು ತುಂಬ ಕಷ್ಟಪಟ್ಟು ತೆಗೆದದ್ದು. ಈಗ ಬಾಬರ್ ಅಹಮದ್ ಇದು ಒಂದು ಸೂಪರ್ ಕ್ಯಾಚ್ ಅದು ಸ್ಲಿಪ್ಪಲ್ಲಿ. ಆ್ಯಂಡ್ ಫಕರ್ ಜಮಾನ್ ಅವು ಮುಂದೆ ಬಂದ ಕೂಡಲೇ ಅದು ಬುಮ್ರಾ ಅಲ್ಲ, ಹಾರ್ದಿಕ್ ಪಾಂಡ್ಯ ತಲೆ ಉಪಯೋಗಿಸಿದ್ರು, ಶಾರ್ಟ್ ಬೌಲ್ ಹಾಕಿದ್ರು. ಅದು ಪ್ರೆಸೆನ್ಸ್ ಆಫ್ ಮೈಂಡ್. ಸೊ ಆ ಥರ ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತು ತುಂಬ ಕಷ್ಟಪಟ್ಟು ಒದ್ದಾಡಿ ವಿಕೆಟ್ ತೆಗೆದ್ರು. ಅಷ್ಟು ಸೂಪರಾಗಿ ಬಾಲ್ ಹಾಕಿದ್ದಾರೆ ಅಂತ ಅರ್ಥ ಆಯಿತು. ಈವನ್ ಅಕ್ಷರ್ ಪಟೇಲ್ ಒಂದು LBW ಮಾಡಿದ್ರಲ್ಲ, ಸೂಪರ್ ಬಾಲ್ ಅದು. ಅಂದರೆ ಒದ್ದಾಡಿದ್ದಾರೆ ವಿಕೆಟ್ ತೆಗಿಲಿಕ್ಕೆ. ನಮ್ಮದು ಬ್ಯಾಟ್ಸ್ಮನ್ ವಿಕೆಟ್ ಕೊಟ್ಟಾಗೆ ಇತ್ತು. ಸೊ ಮೇ ಬಿ ಅದು ಸ್ವಲ್ಪ ಗಮನ ಕೊಟ್ಟರೆ ನಮ್ಮ ಬ್ಯಾಟ್ಸ್ಮನ್ ಫಸ್ಟ್ ಬ್ಯಾಟಿಂಗ್ ಮಾಡಿದ 150 160 ಹೊಡೆದ್ರೆ ಕಣ್ಣು ಮುಚ್ಚಿಕೊಂಡು ವಿನ್ ಸಾಧ್ಯವಿಲ್ಲ ಚೇಸ್ ಮಾಡಲಿಕ್ಕೆ ನ್ಯೂಯಾರ್ಕ್ ಗ್ರೌಂಡಲ್ಲಿ. ಅಷ್ಟೇ ಅಲ್ಲ, ಫಸ್ಟ್ ನಮಗೆ ಬೌಲಿಂಗ್ ಸಿಕ್ಕಿದ್ರೆ ಬುಮ್ರಾ ಅವರು ವಿಲ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ USA ತಂಡದಲ್ಲಿ 5ರಿಂದ 6 ಜನ, 2 ಪಟೇಲ್, 2 ಸಿಖ್ಖರ್ ಇದ್ದಾರೆ, ನೇತ್ರವಲ್ಕರ್, ಇನ್ನೊಂದು ಸಮಥಿಂಗ್ ಕುಮಾರ್, ಒಟ್ಟು 6 ಜನ ಇದ್ದಾರೆ ಅಂತ ಕಾಣ್ತದೆ. 6 ಜನ ಇಂಡಿಯನ್ ಮೂಲದವರು ಇರೋದು. ಇಂಡಿಯಾದವರು ಅಂತ ನಾನು ಈಗ ಹೇಳೋದಿಲ್ಲ, ಇಂಡಿಯಾ ಮೂಲದವರು. ಈಗ ಅವರು USA ಸಿಟಿಸನ್, ಅಲ್ಲಿಯ ಪೌರತ್ವ ಪಡೆದುಕೊಳ್ಳದೆ ಅಲ್ಲಿಯ ತಂಡಕ್ಕೆ ಆಡಲಿಕ್ಕೆ ಆಗೋದಿಲ್ಲ.
ಸೊ ಅವ್ರಿಗೆ ಇರ್ತದೆ, ನಾವು ಇಂಡಿಯಾ ಮೂಲದವರು ಅಂತ ಇರ್ತದೆ ಹೊರತು ಅಯ್ಯಯ್ಯೋ ನಾನು ನನ್ನ ತಂಡ ಸೋಲ್ಲಿ ಭಾರತ ಗೆಲ್ಲಿ ಅಂತ ಇರೋದಿಲ್ಲ. ಈಗ ಅವ್ರು ಏನು 6 ಜನ ಇದ್ದಾರೆ, ಅವರು US ಗೆ ಆಡ್ತಾ ಇರೋದು, ಅವರು ಶಕ್ತಿ ಮೀರಿ ಪ್ರದರ್ಶನ ಕೊಡ್ತಾರೆ ಭಾರತವನ್ನು ಸೋಲಿಸಲಿಕ್ಕೆ ಅಲ್ವಾ, ಅದು ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ ಭಾರತವನ್ನು ಸೋಲಿಸಲಿಕ್ಕೆ. ಸೊ ನಾವು ತುಂಬ ಇಮೋಷ್ನಲ್ ಅಟ್ಯಾಚ್ ಆಗೋದು ಬೇಡ ಅಂತ ಅನ್ನಿಸ್ತದೆ. ಒಟ್ಟಿನಲ್ಲಿ ಇಂಡಿಯಾ ಮೂಲದ ಆಟಗಾರರು ನಮ್ಮ ಮೇಲೆ ಆಡ್ತಾ ಇದ್ದಾರೆ, ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ. ಬಟ್ ನನಗೆ ಅನಿಸೋದು ಏನಂತಂದರೆ ಭಾರತವೇ ಗೆಲ್ತದೆ ಅಂತ. ಆ್ಯಂಡ್ ತಂಡದಲ್ಲಿ ಬದಲಾವಣೆ ಆಗ್ತದಾ? ಈಗ ನೋಡಿ, ಸುಮಾರು ಜನ ಹೇಳ್ತಾರೆ ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ಕೊಡಬೇಕು ಅಂತ. ನೀವು ಜಡೇಜಾ ಅವ್ರನ್ನ ತೆಗಿತೀರಾ? ಐ ಡೋಂಟ್ ಥಿಂಕ್ ಸೊ. ಜಡೇಜಾ ಅವ್ರನ್ನ ತೆಗೆಯೋದಿಲ್ಲ. ಅಕ್ಷರ್ ಪಟೇಲ್ ಮೊನ್ನೆ ವಿಕೆಟ್ ತೆಗೆದ್ರು, ಚೆನ್ನಾಗಿ ಮಾಡಿ ಬಾಲ್ ಹಾಕಿದ್ದಾರೆ. ಬ್ಯಾಟಿಂಗಲ್ಲಿ ಸಹ ಪಂತ್ ಅವರಿಗೆ ಸಹಾಯ ಮಾಡಿದರು, ವಿಕೆಟ್ ಹೋಗದಿದ್ದಾಗೆ ಒಂದು ಕಡೆಯಿಂದ ನಿಂತರು. ಸಿರಾಜ್ ಒಳ್ಳೆ ಬಾಲ್ ಹಾಕಿದ್ರು. ಹರ್ಷದೀಪ್ ಬೇಕು, ಬುಮ್ರಾ ಬೇಕೇ ಬೇಕು. 5 ಬೌಲರ್ಸ್ ಅಲ್ಲಿ ಆಯಿತು. 6th ಬೌಲರ್ ಆಗಿ ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ. ಸೊ 6 ಬೌಲರ್ ನಿಮ್ಮ ಹತ್ರ ಇದ್ದಾರೆ. ಸೊ ಕುಲ್ದೀಪ್ ಯಾದವ್ ಅವ್ರನ್ನ ಹಾಕ್ಕೊಂಡ್ರೆ ಯಾರ ಬದಲು ಹಾಕ್ಕೊಳ್ತೀರಿ? ಆ್ಯಂಡ್ ಕುಲ್ದೀಪ್ ಯಾದವ್ ಅವರು 7th ಬೌಲರ್ ಆಗಿ ಯಾರಿಗೆ ಹಾಕಿದ್ರೆ ಓವರ್ ಕೊಡೋದು, ಅದೆಲ್ಲ ಕ್ವಶನ್ ಮಾರ್ಕ್ ಬರ್ತದೆ. ದೂಬೆ ಅವ್ರನ್ನ ತೆಗಿಬೇಕು ಅಂತ ಕೂಗು ಬಂತು. ಈಗ ಫಸ್ಟ್ ಮ್ಯಾಚಲ್ಲಿ ದೂಬೆ ಅವರಿಗೆ ಬ್ಯಾಟಿಂಗ್ ಸಿಗಲಿಲ್ಲ, ನಾಟ್ ಔಟ್ 0 ಅವರು ಫಸ್ಟ್ ಮ್ಯಾಚಲ್ಲಿ. ಸೆಕೆಂಡ್ ಮ್ಯಾಚಲ್ಲಿ ಮೊನ್ನೆ 9 ಬಾಲಿಗೆ 3 ರನ್ ಹೊಡೆದು. ಸೊ ಬೇಸಿಕಲಿ ಅವರಿಗೆ ಬ್ಯಾಟಿಂಗ್ ಸಿಕ್ಕಿದ್ದು ಒಂದೇ ಮ್ಯಾಚಿಗೆ. ಸೊ ಆ ಒಂದು ಮ್ಯಾಚಿಂದ ಸಡನ್ನಾಗಿ ದೂಬೆ ಅವ್ರನ್ನ ತೆಗಿಬೇಕು ಅಂತಂದರೆ ಟೀಮ್ ಮ್ಯಾನೇಜ್ಮೆಂಟ್ ಯಾವಾಗ ಅಂತಾರ ಅಂತ ಅಷ್ಟು ಬೇಗ ದೂಬೆ ಅವ್ರನ್ನ ತೆಗಿಲಿಕ್ಕಿಲ್ಲ. ಸೊ ನನ್ನ ಪ್ರಕಾರ ಸೇಮ್ ಪ್ಲೇಯಿಂಗ್ 11 ಇರ್ತದೆ. ಇಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅನ್ಸಿದ್ರೆ ದೂಬೆ ಅವರ ಬದಲು ಸ್ಯಾಮ್ಸನ್ ಅವರಿಗೋ ಜಯಸ್ವಾಲ್ ಅವರಿಗೆ ಚಾನ್ಸ್ ಸಿಗ್ಬೋದು. ಬಿಟ್ಟರೆ ಬೌಲಿಂಗಲ್ಲಿ ಏನು ಬದಲಾವಣೆ ಆಗೋದು ನನಗೆ ತುಂಬ ಡೌಟ್ ಅಂತ ಅನ್ನಿಸ್ತಾ ಉಂಟು. ಸೇಮ್ ಟೀಮೇ ಹೋಗ್ತದೆ, ಸೇಮ್ ಗ್ರೌಂಡ್ ಆಗಿರೋದ್ರಿಂದ, ಆ್ಯಂಡ್ ವಿನ್ನಿಂಗ್ ಕಾಂಬಿನೇಷನ್ ಜೊತೆ ಹೋಗೋದು ಯಾವತ್ತೂ ಸಹ ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ದೂಬೆ ಅವರ ಬದಲು ಸ್ಯಾಮ್ಸನ್ ಅವರ ಅಥವಾ ಜಯಸ್ವಾಲ್ ಅವರು ಬಂದರೆ ಏನು ಆಶ್ಚರ್ಯ ಆಗೋದಿಲ್ಲ. ಬಟ್ ಬೌಲಿಂಗಲ್ಲಿ ಕುಲ್ದೀಪ್ ಅಥವಾ ಚಹಲಿಗಂತೂ ಸಾಧ್ಯವಿಲ್ಲ, ಚಾನ್ಸ್ ಸಿಗೋದಿಲ್ಲ. ಕುಲ್ದೀಪ್ ಯಾದವ್ ಅವರನ್ನು ಇವತ್ತು ಆಡಿಸೋದು ಡೌಟ್ ಅಂತ ಅನ್ನಿಸ್ತದೆ. ಇನ್ನೆಂಥರು ಮಿಸ್ ಮಾಡಿದ್ನ? US ಅಲ್ಲಿ ಯಾರು ಭಯಂಕರ ಪ್ಲೇಯರ್ ಟು ವಾಚ್ ಔಟ್ ಫಾರ್? ಈಗ ಸಹ ಟೆನ್ಷನ್ ಕೊಡೋದು ಆ್ಯರನ್ ಜಾನ್ಸ್ ಅವ್ರನ್ನ ನೋಡಿದ್ರೆ ಸ್ವಲ್ಪ ಭಯ ಆಗ್ತದೆ. ಬ್ಯಾಟ್ ಸ್ವಿಂಗ್ ಹಾಗೆ ಉಂಟು. ಬಟ್ ಬುಮ್ರಾ ವಿಲ್ ಟೇಕ್ ಕೇರ್. ಬುಮ್ರಾನ ಮೇಲೆ ನಮಗೆ ಅಪಾರ ನಂಬಿಕೆ ಇರೋದರಿಂದಾಗಿ ಇದು ಈಸಿ ವಿಕ್ಟ್ರಿ ಆಗ್ತದೆ. ಆ್ಯಂಡ್ ಇವತ್ತು ಭಾರತ ಸೂಪರ್ 8ಗೆ ಖಂಡಿತವಾಗಿ ಸಹ ತೇರ್ಗಡೆ ಆಗ್ತದೆ. ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರ್ತದೆ, ಖಂಡಿತವಾಗಿ ಸಹ ವಿಡಿಯೋ ಬರ್ತದೆ ಇವತ್ತು. ಸರಿಯಾಗಿ ಬರುವ. ನಮಸ್ಕಾರ.